ಚುನಾವಣಾ ರ್ಯಾಲಿ ವೇಳೆ ಮತ್ತೊಂದು ದುರಂತ ಸಂಭವಿಸಿದೆ. ಸೇಲಂನಲ್ಲಿ ಟಿವಿಕೆ ರ್ಯಾಲಿ ವೀಕ್ಷಣೆಗೆ ಬಂದಿದ್ದಂತಹ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ರ್ಯಾಲಿ ವೇಳೆ ಭಾರೀ ಬಿಸಿಲ ಝಳದಿಂದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಟಿವಿಕೆ ಚುನಾವಣಾ ರ್ಯಾಲಿ ವೇಳೆ ಈಗ ಮತ್ತೊಂದು ದುರಂತ ಸಂಭವಿಸಿರುವಂತದ್ದು. ಈ ಹಿಂದೆ ಅಂದ್ರೆ 2025 ಸೆಪ್ಟೆಂಬರ್ 27ನೇ ತಾರೀಕು ವೇಲುಸ್ವಾಮಿಪುರಂ ಅನ್ನುವಂತಹ ಜಾಗದಲ್ಲಿ ಅಂದ್ರೆ ಕರೂರು ಎಂಬ ಜಾಗದಲ್ಲಿ ಅವತ್ತು ಕೂಡ ಎಲೆಕ್ಷನ್ ವಿಚಾರವಾಗಿ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಅವತ್ತು ಕೂಡ ಸಾಕಷ್ಟು ದುರಂತ ಸಂಭವಿಸಿತ್ತು. ಯಾಕಂದ್ರೆ ಪಬ್ಲಿಕ್ ಕ್ರ್ಯಾಶ್ ಆಗಿತ್ತು. ಯಾಕಂದ್ರೆ ಸಾಕಷ್ಟು ಜನರು ಸೇರಿರೋದ್ರಿಂದ ಅಲ್ಲಿ ಸಾಕಷ್ಟು ಸಾವು ನೋವು ಸಂಭವಿಸಿತ್ತು. ಅದಾದ ಬಳಿಕ ಈಗ ಮತ್ತೆ 2026ರಲ್ಲಿ ಟಿವಿಕೆ ಪಕ್ಷದ ರ್ಯಾಲಿಯ ಸಂದರ್ಭದಲ್ಲಿ ಮತ್ತೊಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಮಹಾರಾಷ್ಟ್ರದ ಸೂರಜ್ ಮೃತಪಟ್ಟಿರುವಂತಹ ವ್ಯಕ್ತಿ. ತಮಿಳುನಾಡಿನ ಸೇಲಂನಲ್ಲಿ ಟಿವಿಕೆ ಪಕ್ಷದಿಂದ ಮೆಗಾ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಇದರಲ್ಲಿ ಭಾಗವಹಿಸಿದ್ದಂತಹ ವ್ಯಕ್ತಿ ಸೂರಜ್ ಬಿಸಿಲ ಝಳದಿಂದ ಸುಸ್ತಾಗಿ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ತಮಗೂ ಕೂಡ ನೆನಪಿರಬಹುದು ಸೆಪ್ಟೆಂಬರ್ 27ನೇ ತಾರೀಕು 2025 ಆಗ್ಲೂ ಕೂಡ ಸಾಕಷ್ಟು ಜನಸಂದಣಿ ಅಂತ ಸಾವಾಗಿತ್ತು. ಬಟ್ ಈಗ ಆ ದುರಂತ ಮತ್ತೆ ಮರುಕಳಿಸಿದೆ. ಮತ್ತೆ ಇವತ್ತು ರ್ಯಾಲಿಯಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಹಾಗಿದ್ರೆ ಏನ್ ಪ್ರಿಕಾಷನರೀಸ್ ಕೂಡ ಏನೋ ತಗೊಳ್ತಾ ಇಲ್ವಾ ಅಲ್ಲಿ? ಇಷ್ಟೆಲ್ಲ ಘಟನೆಗಳು ಆದ್ರೂ ಕೂಡ ಚೈತ್ರ, ಈಗ ಬಂದಿರುವಂತ ಮಾಹಿತಿಯನ್ನ ನೋಡೋದಾದ್ರೆ ಆ ವ್ಯಕ್ತಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥದ್ದು ಈಗ ಬಂದಿರುವಂತಹ ಮಾಹಿತಿ. ಆಗಿದ್ರೆ ಹೃದಯಾಘಾತದಿಂದ ಅಥವಾ ಕುಸಿದು ಬಿದ್ದು ಸಾವನ್ನಪ್ಪಿದಂತ ಸಂದರ್ಭದಲ್ಲಿ ಅವರಿಗೆ ತಕ್ಷಣದಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಯಿತಾ ಅಥವಾ ಅದೇ ಸಂದರ್ಭದಲ್ಲಿ ಅವರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಬರಬೇಕಾಗಿದೆ. ನೀವು ಹೇಳಿದಾಗ ಕಳೆದ ಬಾರಿ ಕೂಡ ನಾವು ನೋಡ್ತಾ ಇದ್ವಿ, ಸಾಕಷ್ಟು ಸಾವು ನೋವುಗಳಾಗಿತ್ತು. 40 ಜನ ತಮ್ಮ ಪ್ರಾಣವನ್ನ ಆ ಒಂದು ರ್ಯಾಲಿಯಲ್ಲಿ ಕಳೆದುಕೊಂಡಿದ್ರು. ಹೀಗಾಗಿ ಆ ಒಂದು ಕರಾಳ ನೆನಪು ಇನ್ನೂ ಕೂಡ ತಮಿಳುನಾಡು ರಾಜಕೀಯವನ್ನ ನಾಡನ್ನ ಕಾಡ್ತಾ ಇರುವಂತ ಸಂದರ್ಭ ಇದು. ಹೀಗಿದ್ದಾಗಿ ಕೂಡ ಮತ್ತೊಂದು ಇವತ್ತು ಕೂಡ ಅತಿ ಬೃಹತ್ ಆಗಿರ್ತಕ್ಕಂಥ ರ್ಯಾಲಿಯನ್ನ ವಿಜಯ್ ಅವರು ಮಾಡಿದ್ದಾರೆ. ಆ ಒಂದು ರ್ಯಾಲಿಯಲ್ಲಿ ಸಾಕಷ್ಟು ರೋಷಾವೇಶದ ಭಾಷಣವನ್ನ ಕೂಡ ಮಾಡಿದ್ದಾರೆ. ಮಹಿಳೆಯರಿಗೆ ಹಣವನ್ನ ಏನು ಡಿಎಂಕೆ ಕೊಡ್ತೇವೆ, ಏನೇ ಕೊಟ್ಟರು ಇಟ್ಕೊಳ್ಳಿ, ನೀವು ವೋಟ್ ಮಾತ್ರ ಯೋಚಿಸಿ ಹಾಕಿ ಅಂತೆಲ್ಲ ಮಾಡಿದ್ದಾರೆ. ಆ ಒಂದು ಅವರ ಭಾಷಣವನ್ನ ಕೇಳೋದಕ್ಕೆ ಇವತ್ತು ಕೂಡ ಲಕ್ಷಾಂತರ ಜನ ಅಲ್ಲಿ ನೆರೆದಿದ್ರು. ಅಂತ ಸಂದರ್ಭದಲ್ಲಿ ಸೂರಜ್ ಅಂತಕ್ಕಂಥ ವ್ಯಕ್ತಿ ವಯಸ್ಸು ಕೂಡ ಏನು ಹೆಚ್ಚೇನಾಗಿಲ್ಲ, ಕೇವಲ 37 ವರ್ಷ. ಮತ್ತೆ ಅವರು ಮೂಲತಃ ಮಹಾರಾಷ್ಟ್ರದವರಾಗಿದ್ದು ಇಲ್ಲಿ ಬೆಳ್ಳಿಯ ಒಂದು ಕುಸರಿ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಕೆಲಸವನ್ನ ಮಾಡ್ತಾ ಇದ್ರು. ಹಾಗೆ ಮಾಡ್ತಾ ಇರುವಂತ ಸಂದರ್ಭ ಮತ್ತು ಇಲ್ಲಿ ಈ ರೀತಿಯಾಗಿ ಒಂದು ರ್ಯಾಲಿ ನಡೀತಾ ಇದೆ ಅಂತ ಗೊತ್ತಾಗ್ತಿದ್ದ ಹಾಗೆ, ಸೇಲಂನಲ್ಲಿ ರ್ಯಾಲಿ ನಡೀತಾ ಇದೆ ಅಂತ ಗೊತ್ತಾಗ್ತಿದ್ದ ಹಾಗೇನೆ ಅವರು ಕೂಡ ರ್ಯಾಲಿಗೆ ಬಂದಿದ್ರು. ಅವರಿಗೆ ಒಂದು ಪುಟ್ಟ ಮಗು ಕೂಡ ಇದೆ. ಹೀಗಾಗಿ ಹೆಂಡತಿ, ಪತ್ನಿ ಮತ್ತು ಮಗುವನ್ನ ಅಗಲಿದ್ದಾರೆ. ಈಗ ಅವರಿಗೆ ಪರಿಹಾರವನ್ನ ಕೊಡ್ಲಾಗತ್ತಾ, ಅದೆಲ್ಲ ಇನ್ನೊಂದು ಹಂತದಲ್ಲಿ ಬರುವಂತ ಚರ್ಚೆ. ಆದ್ರೆ ಅವರಿಗೆ ತಕ್ಷಣದ ಚಿಕಿತ್ಸೆ ಕೊಡ್ಲಾಗ್ಲಿಲ್ವಾ ಇವತ್ತು ಕೂಡ? ಯಾಕಂದ್ರೆ ಸಾಮಾನ್ಯವಾಗಿ ಯಾವುದೇ ಒಂದು ರ್ಯಾಲಿಗಳು ನಡೆಯುವಂತ ಸಂದರ್ಭದಲ್ಲಿ ಚೈತ್ರ, ಅಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತಹ ಅಂಶ ಏನಂದ್ರೆ ಒಂದು ಆಂಬ್ಯುಲೆನ್ಸ್ ಇರ್ಲೇಬೇಕಾಗತ್ತೆ, ವೈದ್ಯರು ಇರ್ಲೇಬೇಕಾಗತ್ತೆ. ಇವತ್ತು ಆ ರೀತಿಯಾಗಿರ್ತಕ್ಕಂಥ ಸಿದ್ಧತೆ ಮತ್ತು ಪ್ರಿಕಾಷನ್ ಅನ್ನ ತೆಗೆದುಕೊಳ್ಳಲಾಗಿತ್ತ ಅನ್ನುವಂತ ಪ್ರಶ್ನೆ ಇದೆ. ಈಗ ಆಲ್ರೆಡಿ ಕಳೆದ ಬಾರಿಯ ಕಾಲ್ತುಳಿತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಸಿಬಿಐನಿಂದ ತನಿಖೆ ನಡೀತಾ ಇದೆ. ಪದೇ ಪದೇ ದೆಹಲಿಗೆ ಹೋಗಿ ಬರ್ತಿದ್ದಾರೆ ವಿಜಯ್. ಅಂತಹ ಸಂದರ್ಭದಲ್ಲಿ ತಮ್ಮ ತಪ್ಪಿನಿಂದ ಅವರು ತಿದ್ದುಕೊಳ್ಳಿಲ್ವಾ? ಕೇವಲ ಒಂದು ಜೋಶ್ನಲ್ಲಿ ಬಂದು ಭಾಷಣವನ್ನೇನೋ ಮಾಡ್ತಾ ಇದ್ದಾರೆ. ಆದ್ರೆ ತಾವೊಬ್ಬ ನಾಯಕನಾಗುವಂತ ಹಂತದಲ್ಲಿ ಈ ರೀತಿ ಇರತಕ್ಕಂಥ ಸಾವು ನೋವುಗಳು ಸಾಕಷ್ಟು ದೊಡ್ಡ ಮಟ್ಟದ ಡ್ರಾಬ್ಯಾಕ್ ಅನ್ನು ಅವ್ರಿಗೂ ಕೊಡುತ್ತೆ. ಜೊತೆಗೆ ಯಾರು ಕೂಡ ಸಾವನ್ನಪ್ಪೋದನ್ನ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಎನಿ ರಾಜಕೀಯ ಪಕ್ಷಗಳಿದ್ರು ಕೂಡ ಸಾಕಷ್ಟು ಪ್ರಿಕಾಷನ್ಸ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಇವರ ರ್ಯಾಲಿಯಲ್ಲಿ ಪದೇ ಪದೇ ಇಂತಹ ಘಟನೆಗಳು ನಡೆಯೋದಕ್ಕೆ ಶುರುವಾದ್ರೆ ಅಲ್ಲಿ ಕೇವಲ ಇದು ನ್ಯಾಚುರಲ್ ಆಗಿ ಆಗ್ತಾ ಇರುವಂತದ್ದ ಅಥವಾ ಬೇರೆ ರೀತಿಯಾಗಿರ್ತಕ್ಕಂಥ ಕಾನ್ಸ್ಪಿರಸಿ ಕೂಡ ಅವರ ವಿರುದ್ಧ ಏನಾದ್ರೂ ಅಲ್ಲಿ ಅಪೋಸಿಷನ್ ಅಥವಾ ಅವರ ವಿರುದ್ಧ ಇರ್ತಕ್ಕಂಥ ರಾಜಕೀಯ ನಾಯಕರು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಪ್ರಶ್ನೆಗಳಿರುವಂತದ್ದೇ. ಆದ್ರೆ ಈಗ ಸಾವನ್ನಪ್ಪಿರುವಂತ ವ್ಯಕ್ತಿ ಏನಿದ್ದಾರೆ ಅವರು ಸಾವನ್ನಪ್ಪಿರುವಂತ ಮಾಹಿತಿ ಇರೋದ್ರಿಂದ ಸದ್ಯಕ್ಕಂತೂ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂತ ಸಂಗತಿ ಇದು. ಆದ್ರೆ ಅಲ್ಲಿ ಪ್ರಿಕಾಷನ್ಸ್ ಅನ್ನು ತೆಗೆದುಕೊಳ್ಳಲಾಗಿತ್ತ, ವೈದ್ಯರು ಇದ್ರ, ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರ್ಬೇಕಾಗಿದೆ ಚಿತ್ರ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ತಮ್ಮ ಡೀಟೇಲ್ಸ್ಗೆ. ಅಯ್ಯಪ್ಪ ಸ್ವಾಮಿ ಚಿನ್ನಾಭರಣ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಬಳ್ಳಾರಿಗೆ ಆಗಮಿಸಿದೆ ಕೇರಳದ ಎಸ್ಐಟಿ ಟೀಮ್. ರೊದ್ದಂ ಜ್ಯುವೆಲರಿ ಮಾಲೀಕನ ಮನೆಯಲ್ಲಿ ಈಗ ಶೋಧವನ್ನ ನಡೆಸಲಾಗ್ತಾ ಇದೆ. ಯಾಕಂದ್ರೆ ಅಯ್ಯಪ್ಪ ಸ್ವಾಮಿ ಚಿನ್ನಾಭರಣ ಕಳ್ಳತನ ಆಗಿತ್ತು. ಆ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಬಳ್ಳಾರಿಗೆ ಆಗಮಿಸಿದೆ ಕೇರಳದ ಎಸ್ಐಟಿ ಟೀಮ್. ಬಳ್ಳಾರಿ ಪಾರ್ವತಿ ನಗರದಲ್ಲಿರುವಂತಹ ಗೋವರ್ಧನ್ ಅವರ ಮನೆ ಬಾಗಿಲು ನಿರ್ಮಾಣ ಮಾಡಿದಂತಹ ಗೋವರ್ಧನ್ ಈಗಾಗಲೇ 2 ಬಾರಿ ಬಳ್ಳಾರಿಗೆ ಎಸ್ಐಟಿ ಭೇಟಿ ಕೊಟ್ಟಿದೆ. ಜೊತೆಗೆ ತನಿಖೆಯನ್ನ ಮಾಡಿದೆ. ಅದಕ್ಕೆ ಬೇಕಾದಂತಹ ಎಲ್ಲ ದಾಖಲೆಗಳನ್ನ ಸಂಗ್ರಹಿಸ್ತಾ ಇದ್ದಾರೆ. ಈಗಾಗಲೇ 2 ಬಾರಿ ಎಸ್ಐಟಿ ಟೀಮ್ ಅಲ್ಲಿಗೆ ಭೇಟಿ ಕೊಟ್ಟಿದ್ರು ಸಹ ಮತ್ತೆ ಇದೇ ಅಯ್ಯಪ್ಪ ಸ್ವಾಮಿ ಚಿನ್ನಾಭರಣ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ
ಮತ್ತೆ ಬಳ್ಳಾರಿಗೆ ಎಸ್ಐಟಿ ಟೀಮ್ ಆಗಮಿಸಿದೆ. ಗೋವರ್ಧನ್ ಅವರಿಗೆ ಸಂಬಂಧಿಸಿದ ಪಾಸ್ಬುಕ್, ಬ್ಯಾಂಕ್ ಚೆಕ್ ಬುಕ್ ಅನ್ನ ತೆಗೆದುಕೊಂಡು ಹೋಗಿದೆ ಅಂತೆ ತಂಡ. ಬಳ್ಳಾರಿ ಪಾರ್ವತಿ ನಗರದಲ್ಲಿರುವಂತಹ ಗೋವರ್ಧನ್ ಅವರ ಮನೆ, ಗೋವರ್ಧನ್ ವೈಯಕ್ತಿಕ ಅಕೌಂಟ್ ಜೊತೆಗೆ ಅವರ ಮಾಲೀಕತ್ವದ ರುದ್ದಮ್ ಜ್ಯುವೆಲರ್ಸ್ ಅಕೌಂಟ್ ಪುಸ್ತಕವನ್ನ ತೆಗೆದುಕೊಂಡು ಹೋಗಿದೆಯಂತೆ ಎಸ್ಐಟಿ ಟೀಮ್.